ದೇವ್ರೆ, ಜೀವನದಾಗ ನಾನು ಕಷ್ಟ ಕೊಡಬೇಡ ಅಂತ ನಿನಗೆ ಕೇಳಲ್ಲ. ಎಷ್ಟು ಕಷ್ಟ ಕೊಡ್ತಿ ಕೊಡು, ಆ ಕಷ್ಟ ಮೆಟ್ಟಿ ನಿಂದ್ರ ಶಕ್ತಿ ಕೊಡು ನನಗೆ. ಆ ಕಷ್ಟ ಎಲ್ಲ ಎದುರಿಸಿ ಆಡ್ಕೊಳ್ಳೋರ ಮುಂದೆ ನಾನು ಏನಂತ ಎಲ್ರಿಗೂ ಗೊತ್ತು ಮಾಡಬೇಕು, ಎಲ್ರಿಗೂ ಮೆಟ್ಟಿ ನಿಂದಿರಬೇಕು. ನಾನು ಸ್ವಲ್ಪ ಎಡುವುದರ ನಾಲ್ಕು ಮಂದಿ ನಾಲ್ಕು ಮಾತಾಡೋ ಜನಗಳ ಬಾಯಿ ಮುಚ್ಚಿಸ್ಬೇಕು. ನಾನು ಜೀವನದಾಗ ಮುಂದೆ ಬರಬೇಕು, ನನ್ನ ತಂದೆ ತಾಯಿ ಒಳ್ಳೆ ಮಗಳಾಗಿರಬೇಕು. ನಾನು ಅಂದ್ಕೊಂಡಂಗೆ ನಾನು ಚಂದ ಓದಿ ಪಾಸ್ ಆಗಂಗೆ ಮಾಡು ತಂದೆ. ನಾನು ಹಗಲು ಇರಳು ಕಷ್ಟಪಟ್ಟು ಓದ್ತೀನಿ, ನನ್ನ ತಂದೆ ತಾಯಿ ಹೆಸರು ಉಳಿಸ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಪ್ಪ, ಕಾಪಾಡು ತಂದೆ, ಕಾಪಾಡು. ನಂದು ಕಾವ್ಯ ಏನು ಬಾ ಕಾವ್ಯ. ಇಲ್ಲಿಲ್ಲ ನಂದು, ನೀನೇ ಬಾ. ನಿಂದಾಗಿತ್ತಂದ್ರೆ ಬಾ. ನಾನು ಅವನ ಜೊತೆ ಅವಾಗೆ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ಲಾಗತ್ತಿದ್ದ, ಮತ್ತು ನಿಂಗೆ ನೋಡ್ದಲ್ಲ ಅದಕ್ಕೆ ನಿಂತ. ಬಾ ಕಾವ್ಯ, ಅಲ್ಲೇ ಗುಡಿ ಬಲ್ಲೇ ಕೂಡ್ತಿದ್ದಿಲ್ಲ ಒಂದು ಸ್ವಲ್ಪ ಹೊತ್ತು. ನಾನು ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಅಲ್ಲಿಂದ ಬಂದ. ನಡಿ ಮನೆಗೆ ಹೋಗಮ್ಮ ನಡಿ. ಇಲ್ಲಿ ಕಾವ್ಯ, ಮತ್ತೆ ಯಾವಾಗಾರ ಬರ್ತೀನಂತ. ಊರ್ನಿಂದ ನಮ್ಮ ಅತ್ತಿ ಬಂದಾಳ, ಮತ್ತು ಗುಡಿಗಂತ ಹೋಗಿ ಎಷ್ಟೊತ್ತು ಮಾಡಿದಳು ಅನ್ಕೋತ ನಿಂದಿರ್ತಾಳ. ಮತ್ತೆ ಯಾಕೆ ಬೇಕು ಸುಮ್ಮನೆ, ಅದಕ್ಕೆ ಬೇಡ. ನೀನೇ ನಡಿ ಇಲ್ದರ ಮನೆಗೆ. ನಿಮ್ಮ ಮನೆಗ ಯವ್ವ ಬ್ಯಾಡೆ ಯವ್ವ. ಒಂದು ಸರಿ ಬಂದಿದ್ದಕ್ಕೆ ಕಾಗಿ ಮುದುಕಿ ನೋಡಿದ್ದಿಲ್ಲ ಹ್ಯಾಂಗೆ ಮಾಡ್ತು, ಎಷ್ಟೆಲ್ಲ ಮಾಡ್ತು. ರಾಮಾಯಣ ಮಹಾಭಾರತ ಎಬ್ಬಿಸಿಬಿಟ್ಟಿತ್ತು. ಯಾಕೆ ಬೇಕಿವ ಸುಮ್ಮನೆ, ಬ್ಯಾಡ. ನೀನೇ ಬಾ ಯಾವಾಗಾರ ನಮ್ಮ ಮನೆಗೆ. ಅಂದಂಗೆ ನಿಮ್ಮತ್ತಿ ಚಂದ ಅದಾಳೇನು? ನಿಮ್ಮತ್ತಿ ಅಂದ್ರೆ ಕಾಗಿ ಮುದುಕಿ ಮಗಳು ಅಲ್ಲ? ನೀ ಏನು ನಮ್ಮ ಅಜ್ಜಿ ಕಾಗಿನೇ ಮಾಡ್ದೇನು? ನಮ್ಮ ಅಜ್ಜಿದ ಮಗಳೇ. ಅತ್ತಿ ಬಂದಾಳ. ಮತ್ತು ಆಕಿನೂ ಸ್ವಲ್ಪ ಹಂಗೆ ಅದಾಳವ. ನಾನು ಒಳ್ಳೆಯವ್ರು ಅಂದ್ಕೊಂಡಿದ್ದ, ಬಟ್ ಇಲ್ಲ, ಅವರು ಹಾಗೆ ಅದಾರ. ನಮ್ಮ ಅಜ್ಜಿಗತ್ಲೇನೆ ಅದಾಳ ಆಕಿನು. ಎಲ್ಲ ಹೆಂಗೆ ಫೇಸ್ ಮಾಡ್ತೀನಂದು ಎಲ್ಲ ಭಾಳ ಡಿಸ್ಟರ್ಬ್ ಆಗ್ತಿರ್ತದಲ್ಲ. ಅದು ಈಗ ಓದೋ ಟೈಮಿಗೆ ಇದೆಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಂತಂದ್ರೆ, ಅಂಥದ್ರಾಗ ಈ ಥರ ಜನಗಳ ಮಧ್ಯೆ ಇದ್ದು ಓದೋದು ಭಾಳ ಕಷ್ಟ ಆಗ್ತದಲ್ಲ. ನನಗಂತೂ ನಿಂಗೆ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತದೆ ಒಂದೊಂದು ಸರಿ, ಗೊತ್ತೇನೋ. ನಾನು ಹಿಂಗೆ ಯಾಕೆ ಕರ್ತೀನಿ ಗೊತ್ತೇನ? ನಿಮ್ಮ ಮನೆಗೆ ಬಂದು ಹೇಳ್ಬೇಕಂದ್ರೆ ಕಾಗಿ ಮುದುಕಿಗೆ ಅಂಜಿ ಬರ್ಲಿಕ್ಕಾಗಿಲ್ಲ. ನಾನು ನಮ್ಮ ಮಮ್ಮಿನ ಪರ್ಮಿಷನ್ ಎಲ್ಲ ತೊಗೊಂಡೀನಿ. ನೀನು 10ನೇ ಮುಗಿತಾನ ನನ್ನ ಜೊತೆನೇ ನಮ್ಮ ಮನೆಗೆ ಇದ್ಬಿಡು ಅಲ್ಲ. ನಿನಗೆ ಓದ್ಕೊಳ್ಳೋಕೆ ಡಿಸ್ಟರ್ಬು ಆಗಲ್ಲ, ಟೆನ್ಷನ್ನು ಇರಲ್ಲ. ನನಗೂ ಅಕ್ಕ ತಂಗಿ ಯಾರೂ ಇಲ್ಲ, ನೀನು ಯಾವಾಗಲೂ ನನ್ನ ಜೊತೆನೇ ಇರ್ಬೇಕಂತ ನಂಗೆ ಇಷ್ಟ. ನನಗೂ ಖುಷಿ ಆಗ್ತದೆ ನೀ ನನ್ನ ಜೊತೆ ಇದ್ದಂತಂದ್ರೆ. ನೀ ನಮ್ಮ ಮನೆಗೆ ಬಂದುಬಿಡು ಅಲ್ಲ. ಇನ್ನೂ ಎಷ್ಟು ಚಂದ ಓದ್ಬೋದು ಗೊತ್ತೇನು? ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಸಪ್ರೇಟ್ ರೂಮ ಎಲ್ಲ ಇರ್ತದೆ. ನಿಂಗೆ ಗೊತ್ತಲ್ಲ ನಮ್ಮ ಮಮ್ಮಿ ನಿಂಗೆ ಎಷ್ಟು ಜೀವ ಮಾಡ್ತಾರೆ ಅಂಥೇಳಿ, ನಿಂಗೂ ಮಗಳಂತೇಳಿ ನೋಡ್ತಾರೆ ಯಾವಾಗೂ. ಅದಕ್ಕೆ ಅದಕ್ಕೆ ಸೀತಾ ದೊಡ್ಡವನ ಜೊತೆ ಮಾತಾಡಂದ್ರೆ ಮಾತಾಡ್ತೀನಿ. ಥ್ಯಾಂಕ್ಸ್ ಕಾವ್ಯ. ನಿಜ ನನಗೇನು ಹೇಳ್ಬೇಕಂತ ಗೊತ್ತಾಗ್ಲತ್ತಿಲ್ಲ. ನಮ್ಮ ಅಜ್ಜಿ ನಾನು ಎಷ್ಟು ಸರಿ ಫೇಲ್ ಆತೀನಿ ಅಂಥೇಳಿ ಎಷ್ಟು ಮನ್ಸಿಗೆ ಬೇಸರ ಮಾಡ್ಯಾಳ ಗೊತ್ತೇನು? ನಮ್ಮ ಸಂಬಂಧಿಕರು ಅದರಲ್ಲ, ಯಾವಾಗ ನಾನು ಎಡು ಬೀಳ್ತೀನಿ, ಯಾವಾಗ ಆಡ್ಕೊಲಿ ಅಂಥೇಳಿ ಕಾಯ್ಕೊಂಡು ಕುಂತಿರ್ತಾರೆ ಬಕ ಪಕ್ಷಿಗಳಗತ್ಲೆ. ಅಂಥವ್ರ ಮಧ್ಯೆ ನೀನು ಯಾವುದು ಸಂಬಂಧ ಇಲ್ಲ, ರಕ್ತ ಸಂಬಂಧ ಇಲ್ಲ, ಏನಿಲ್ಲ. ನಾನು ಗೆಳ್ತೀನಿ ನೀನು, ಆದ್ರೆ ನೀ ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ನನಗಿಷ್ಟು ಸಹಾಯಕ್ಕೆ ಮುಂದೆ ಬಂದಲ್ಲ. ಖರೇನು ಆ ದೇವ್ರು ನನಗೆ ಒಡ ಹುಟ್ಟಿದ ತಂಗಿ ಅಕ್ಕ ಇಲ್ಲ ಅನ್ನೋ ಕೊರತೆನೇ ನೀಗಿಸ್ಬಿಟ್ಟ. ಕಡಿತನ ನಿನ್ನ ಫ್ರೆಂಡ್ಶಿಪ್ ಹಿಂಗೆ ಇರಲಿ ಕಾವ್ಯ, ಹಿಂಗೆ ಇರಲಿ. ನಾನು ಬದುಕಿರತನ ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಇರ್ತದೆ ಯಾವಾಗಲೂ. ನೀನೇನು ಚಿಂತೆ ಮಾಡಬೇಡ. ನೀನು ಮೊದಲ ಈಗ ಮನೆಗೆ ಹೋಗಿ ತಯಾರಾಗು, ಮಾತಾಡು ಮನ್ಯಾಗ ಏನಂತಾರೆ ನೋಡು. ಮತ್ತು ಏನಾರ ಬೇಡ ಅದು ಅಂದರು ಅಂತಂದ್ರೆ ನಾ ಬಂದು ಮಾತಾಡ್ತೀನಿ, ನಾನು ಅವ್ವ ಬಂದು ಮಾತಾಡ್ತೀವಂತ. ಇಲ್ಲ ಕಾವ್ಯ, ನಾನು ಬರಲ್ಲ. ನಿನ್ಗೆ ಗೊತ್ತಾ ಕಾವ್ಯ, ಕಮಲ್ ಹೂವು ಕೆಸರಿನಾಗೆ ಅರಳ್ತದ ಹಾಗೆ. ಈಗ ನಾನು ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಮ್ಗೆ ಕುಂದು ಕೊರತೆ ಇರಲಿ, ಅದೆಲ್ಲ ಮೆಟ್ಟಿ ನಾನು ಕಷ್ಟಪಟ್ಟು ಹಗಲಿರೋಳು ಕಷ್ಟಪಟ್ಟು ಓದಿ ಪಾಸ್ ಆಗ್ಬೇಕು. ನಾನು ನಿಮ್ಮ ಮನೆಯಾಗ ಇದ್ಕೊಂಡು ಆರಾಮಾಗಿದ್ದು ಓದ್ಕೊಂಡ್ರೆ ಅದು ನನಗೆ ಸಮಾಧಾನ ಇರಲ್ಲ. ಇಂಥ ಸಮಸ್ಯೆಗಳ ಮಧ್ಯೆ ಎಲ್ಲ ಮೆಟ್ಟಿ ನಿಂತು ಓದ್ತೀವಲ್ಲ, ಅದು ಒಂದು ರೀತಿ ಅಚೀವ್ಮೆಂಟ್ ಇದ್ದಂಗೆ. ಬೇಡ, ನಾನು ಬರಲ್ಲ. ನಾನು ಇದೇ ಕಷ್ಟದಾಗೆ ಈ ಸಮಸ್ಯೆಗಳ ನಡುಗೆ ನಾನು ಇದ್ದು ಓದಿ ಪ್ರೂವ್ ಮಾಡ್ತೀನಿ ನಾನು ಏನು ಅನ್ನೋದು. ನಾನು ಬರಲ್ಲ ಅಂದಿದ್ದು ಬೇಜಾರಾಗಬೇಡ. ನನಗೆ ಯಾವಾಗಲೂ ಹಿಂಗೆ ನೀನು ಧೈರ್ಯ ಹೇಳ್ತಾ ಇರ್ಬೇಕು, ಅದೇ ನನಗೆ ಸಾಕು. ನಿನ್ನ ಧೈರ್ಯನೇ ನಂಗೆ ಒಂದು ರೀತಿ ಶಕ್ತಿ ಇದ್ದಂಗೆ, ಗೊತ್ತೇನು? ನಂದು ನಿನ್ನಂಥ ಗೆಳತಿಗೆ ಪಡ್ಕೊಂಡಿನಲ್ಲ, ನಿಜ ನಾನು ಭಾಳ ಲಕ್ಕಿ. ನನಗೆ ಪಡ್ಕೊಂಡಿದ್ದಕ್ಕೆ ನೀ ಲಕ್ಕಿ ಅಲ್ಲ, ನಿನಗೆ ಪಡ್ಕೊಂಡಿದ್ದು ನಿನ್ನಂಥ ಗೆಳತಿ, ಸ್ವಾಭಿಮಾನಿ ಗೆಳತಿ ನನಗೆ ಸಿಕ್ಕ್ಯಾಳಲ್ಲ, ನಾನು ಲಕ್ಕಿ, ಗೊತ್ತೇನು? ನನಗೊಂದೊಂದು ಸರಿ ಅನ್ನಿಸ್ತಿರ್ತದ, ನೀಯರ ಯಾಕೆ ನಮ್ಮ ಅಕ್ಕಾಗಿ ಹುಟ್ಟಲಿಲ್ಲ ನನ್ನ ಜೊತೆ, ದೇವ್ರು ಯಾಕೆ ನನಗೆ ಒಬ್ಬಾಕಿಗೆ ಕೊಟ್ಟಾನ, ನಮ್ಮ ಅಕ್ಕಾಗಿ ನಿನಗಾರ ಕೊಡಬಾರ್ದ ನನ್ನ ಜೊತೆ ಅಂತ ಅನ್ನಿಸ್ತಿರ್ತದೆ, ಗೊತ್ತೇನು? ಎಷ್ಟು ಸರಿ ಅಂದ್ಕೊಂಡಿನಿ ಗೊತ್ತೇನು? ನಾನು ಭಾಳ ಅಂದ್ರೆ ಭಾಳ ಸರಿ ಅಂದ್ಕೊಂಡಿನಿ ನಾನು. ಖರೆ ಬಿ ನಂಗೆ ಭಾಳ ಖುಷಿ ಆಯಿತು. ಚಂದ ಓದು,
ನಿನಗೇನಾರ ಹೆಲ್ಪ್ ಬೇಕಾಯ್ತು ಎನಿ ಟೈಮ್ ನನಗೆ ಕೇಳು ಏನು. ಇರೋದೇ ನನ್ನ ಜೀವದ ಗೆಳತಿ, ನೀವು ಒಬ್ಬಕ್ಕಿನೇ ಇದ್ದಿ. ನಿನಗೆ ಬಿಟ್ಟು ಮತ್ತೆ ಯಾರಿಗೆ ಕೇಳಿ, ನಿನಗೆ ಕೇಳ್ತೀನಿ, ಏನು ಚಿಂತೆ ಮಾಡಬೇಡ. ನೀನು ಸ್ವಲ್ಪ ಸ್ಟಡಿ ಕಡೆಗೆ ಧ್ಯಾನ ಕೊಟ್ಟು ಚಂದ ಓದು ಏನು. ನಂದು ನನಗೆಲ್ಲ ಫೆಸಿಲಿಟಿ ಇದ್ರೂ ನಾ ಫೇಲ್ ಆಗ್ತೀನಂತ ಅನಿಸ್ಲತ್ತದ. ಯಾಕೆ ಗೊತ್ತೇನೋ, ನನಗೆ ಎಷ್ಟು ಓದ್ಕೊಂಡ್ರು ಎಷ್ಟು ಸ್ಟಡಿ ಮಾಡಿದ್ರು ಈ ಸೈನ್ಸ, ಮ್ಯಾಥ್ಸ, ಇಂಗ್ಲೀಷ ಈ 3 ಸಬ್ಜೆಕ್ಟ ನನ್ನ ತಲೆಗೆ ಸೇರಲ್ಲ. ಎಷ್ಟು ತಲೆ ಹೊಡ್ಕೋತೀನಿ ನಾನು ಅಂದ್ರೂ ನನ್ನ ತಲೆಗೆ ಸೇರಲ್ಲ. ನಾನು ಏನು ಮಾಡಲಿ, ನನಗಂತರೂ ಅದೊಂದು ಭಯನೇ ಆಗ್ಬಿಟ್ಟದ. ನಾನು ಪಾಸ್ ಆಗ್ತೀನಿ ಅನ್ನೋದೇ ಡೌಟು ನಂದು. ಕಾವ್ಯ, ನೀನು ಒಂದು ಕೆಲಸ ಮಾಡು, ಟೆನ್ಷನ್ ಮಾಡ್ಕೋಬೇಡ. ನೀನು ಇವತ್ತು ಮ್ಯಾಥ್ಸ್ ಮನೆಗೆ ಹೋಗಿ ಏನು ಮಾಡು, ಮ್ಯಾಥ್ಸ್ನಾಗ ನಿನಗೆ ಏನೇನು ಡೌಟ್ ಅದ, ಏನೇನು ತಿಳಿಯಲ್ಲ ಹೋಗ್ಯದ ಅದೆಲ್ಲ ಮಾರ್ಕ್ ಮಾಡಿಡು. ನಾನು ನಾಳೆಗೆ ಬರ್ತೀನಿ, ನಾಳೆಗೆ ಮಧ್ಯಾಹ್ನಕ್ಕೆ ಬರ್ತೀನತ್ತ. ಬಂದು ಅದು ಏನೇನು ನಿನಗೆ ಏನು ಅರ್ಥ ಆಗಲ್ದು ಏನಿಲ್ಲ ನನಗೊಂಚೂರು ಹೇಳು. ನಾನು ನಿನಗೆ ಆದಷ್ಟು ತಿಳಿಸಿ ಹೇಳೋಕ್ಕೆ ಟ್ರೈ ಮಾಡ್ತೀನಂತ. ತಿಳ್ಕೊಂಡು ಅಂತಂದ್ರೆ ಒಳ್ಳೇದಲ್ಲ. ಅದು ಬಿಟ್ಟು ನೀನು ನಾ ಫೇಲ್ ಆಗ್ತೀನಿ ಅಂಥೇಳಿ ನೀನೇ ಮೊದಲೇ ಸೋತರು ಹೆಂಗೆ. ಎಕ್ಸಾಮ್ಕಿನ್ನ ಮುಂಚೆ ನಾವೇ ಸೋತೀವಿ ಅಂಥೇಳಿ ಒಪ್ಕೋಬಾರ್ದು. ಜೀವನದಾಗೆ ಆಗಲಿ, ಇದು ಎಕ್ಸಾಮ್ನಾಗೆ ಆಗಲಿ, ನಾವು ಎಲ್ಲಿ ತನಕ ನಾವು ಸೋತೀವಿ ಅಂತ ಅಂದ್ಕೊಳ್ಳಲ್ಲ, ಅಲ್ಲಿ ತನಕ ನಮಗೆ ಸೋಲಿಸ್ಲಿಕ್ಕೆ ಯಾರಿನಿಂದನೂ ಸಾಧ್ಯ ಇಲ್ಲ, ಗೊತ್ತೇನೋ. ಅದು ಮೊದಲ ತಲೆ ಫಿಟ್ ಮಾಡಿ ಇಟ್ಕೋ ಏನು. ಅದೆಲ್ಲ ಟೆನ್ಷನ್ ತೊಗೋಬೇಡ, ನಾನು ತಿಳಿಸ್ಕೊಡ್ತೀನಂತ. ಫಸ್ಟ್ ಮ್ಯಾಥ್ಸ್ ಕ್ಲಿಯರ್ ಮಾಡ್ಕೊಂಬಂತ, ಆಮೇಲೆ ಮತ್ತು ಸೈನ್ಸ ಮತ್ತು ಇಂಗ್ಲೀಷ್ ಅದೇನು ನಿನಗೆ ಈಸಿಯಾಗಿ ನಾನು ಹೇಳ್ತೀನಂತ. ಫಸ್ಟ್ ಮ್ಯಾಥ್ಸ್ ಕ್ಲಿಯರ್ ಮಾಡಿಸ್ತೀನಿ ನಿನಗೆ ಏನು, ಟೆನ್ಷನ್ ತೊಗೋಬೇಡ, ನಾ ಇದ್ದೀನಿ. ಅಂದು ನಿನ್ನ ಮಾತು ಕೇಳಿದ್ರೆ ಎಂಥವ್ರಿಗೂ ಒಂದು ಸ್ಫೂರ್ತಿ ಬರ್ತದ. ಲೈಫ್ನಾಗ ಏನಾರ ಒಂದು ಅಚೀವ್ ಮಾಡ್ಬೇಕನ್ನೋ ಸ್ಫೂರ್ತಿ ಬರ್ತದೆ ನೋಡು. ಖರೆ ನನಗೆ ಇಷ್ಟು ದಿನ ಹೋಪೇ ಇರಲಿಲ್ಲ ನಾನು ಪಾಸ್ ಆಗ್ತೀನಂತ. ಆದ್ರೆ ನೀನು ಹೇಳ್ಕೊಡ್ತೀನಂದಲ್ಲ, ನನಗೆಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಬಂದಂಗೆ ಆಯಿತು. ನಾನು ಮಾಡ್ಬೋದು, ಕಲಿಬೋದು ಅಂಥೇಳಿ. ಥ್ಯಾಂಕ್ಸ್ ನಂದು. ನಾಳೆಗೆ ಮಿಸ್ ಮಾಡಬೇಡ ಬಾ, ಯಾಕಂದ್ರೆ ನಂಗೆ ಭಾಳ ಟಫ್ ಆಗ್ಲತ್ತದ. ಟೈಮ್ನೂ ಇಲ್ಲ, ಎಕ್ಸಾಮು ಜಲ್ದಿನೇ ಬರ್ತಾವಲ್ಲ, ಅದಕ್ಕೆ ಅಷ್ಟರಲ್ಲೆಲ್ಲ ಕವರ್ ಆಗಬೇಕು. ನೀನು ಕವರ್ ಆಗಬೇಕಲ್ಲ ಎಲ್ಲ ಓದ್ಕೊಂಡು. ನನಗೆ ಹೇಳೋದ್ರಾಗ ನಿಂದು ಹಾಳಾಗಬಾರ್ದು ಟೈಮ್, ಅದಕ್ಕೆ. ಕಾವ್ಯ, ನಾನು ನಿನಗೆ ಹೇಳ್ಕೊಡೋದ್ರ ನಿಂತ ನನ್ನ ಟೈಮ್ ಹಾಳಾಗಲ್ಲ. ನನಗೆ ಇನ್ನಷ್ಟು ಪ್ರಾಕ್ಟೀಸ್ ಆಗ್ತದ, ರಿಪೀಟ್ ಆದಂಗೆ ಆಗ್ತದ, ಗೊತ್ತೇನು. ಇನ್ನಷ್ಟು ನನಗೆ ಹೆಲ್ಪ್ ಆಗ್ತದ ನಾನು ನಿಂಗೆ ಹೇಳ್ಕೊಡೋದ್ರ ನಿಂತ. ನಸಕ್ನಾಗೆದ್ದು ಎಲ್ಲ ಓದ್ಕೋತೀನಿ, ಮತ್ತು ಮಧ್ಯಾಹ್ನ ಬಂದು ನಿನಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀನಿ. ನನಗೆ ಅಲ್ಲೇ ಆಯ್ತಲ್ಲ, ನನಗೆ ಡಬಲ್ ಪ್ರಾಕ್ಟೀಸ್ ಆದಂಗೆ ಆಯಿತು. ನನಗೆ ಹೆಲ್ಪ್ ಆಗ್ತದ. ನನಗೇನು ನಿನ್ಲಿಂದ ಟೈಮ್ ವೇಸ್ಟ್ ಆಗಲ್ಲ, ಅದೆಲ್ಲ ಅನ್ಕೊಳಕ್ಕೆ ಹೋಗಬೇಡ. ನಾಳೆಗೆ ಬರ್ತೀನಿ. ಹೊತ್ತಾಯ್ತು ಕಾವ್ಯ, ಭಾಳ ಹೊತ್ತಾಯ್ತು. ನಮ್ಮ ಅತ್ತಿ ಬೈಕೋತ್ ನಿಂದಿರ್ತಾಳೆ. ಬೈಕೋತೇನೋ ಏನಾರ ವಂಕ ಮಾತಾಡ್ತಿರ್ತಾರ, ನಾನು ಬೈಸಮ್ ಕೊಡಲ್ಲ. ಮತ್ತು ನಾನು ಒಂದೇನೋ ಅನ್ಬೇಕು, ಭಾಳ ವರ್ಷಕ್ಕೆ ಬಂದಾಳ. ನಿನ್ನೆ ಒಂದು ಸ್ವಲ್ಪ ಒಂದಿಟ್ಟು ಹೆಚ್ಚಿಗೆ ಮಾತಾಡಿದಕ್ಕೆ ಎಷ್ಟೊಂದು ಜಗಳ ಆಯಿತು. ಮತ್ತು ಈಗ ಒಂದು ಅನ್ನೋದು ಬೇಡ, ಸುಮ್ಮನೆ ನನ್ಲಿಂತ ಮತ್ತು ಸಿಟ್ಟು ಮಾಡಿಕೊಂಡು ಊರಿಗೆ ಹೋದಳು ಅಂತಂದ್ರೆ ನಮ್ಮ ಅಪ್ಪಗೂ ಬೇಜಾರಾಗ್ತದಲ್ಲ, ಅದಕ್ಕೆ ಯಾಕೆ ಬೇಕು, ಬೇಡ. ಸರಿ, ನಾನು ಇನ್ನು ಬರ್ತೀನಂತ. ಏನು ಮನೆಗೆ ಬಿಟ್ಟು ಹೋಗ್ಲೇನು ನಿನಗೆ? ನಾನೇನು ಸಣ್ಣ ಹುಡುಗಿ ಏನೋ ಮನೆಗೆ ಬಿಟ್ಟು ಹೋಗ್ಲಕ್ಕ? ಇಲ್ಲ, ನಾನು ಹೋಗ್ತೀನಿ ತಗೋ. ಒಂದು ದಿನ ನಮ್ಮ ಕುಸುಮ ಸಿಗವ ನಿನಗೆ ಹಿಂಗೆ ಬಿಸಿಲಿಗೆ ನಿಂದಿರ್ಸಿಲ್ಲ, ಇಷ್ಟಕ್ಕೆ ನಿಂತಿದ್ದೇವ ನನ್ನ ಜೊತೆ. ಮತ್ತು ಮುಂದಕ್ಕೆ ಹೋಗಿ ತಲೆ ತಿರುಗಿನ ಬಿದ್ದೆ ಅಂತಂದ್ರೆ ಅದಕ್ಕೆ ಮನೆಗೆ ಕರ್ಕೊಂಡೊಯ್ದು ಬಿಡ್ಲೇನು ಅಂತ ಕೇಳಾಕತ್ತೀನಿ. ಏನು ತಲೆ ತಿರುಗಿ ಬೀಳಲ್ಲ, ನಾನು ಹೋಗ್ತೀನಿ, ನೀನು ಹೋಗು, ಈ ಕಡೆಯಿಂದ ಹೋಗು. ಅವೇ ಬೇಡ ರಿಸ್ಕ್ ಬೇಡ. ನಿಮ್ಮ ಮನೆ ಕಡೆಯಿಂದ ನನಗೆ ಸನಿ ಆಗ್ತದ, ಹೆಂಗು ಆ ಕಡೆಯಿಂದ ಹೋಗ್ತೀನಂತ ನಾನು. ಬೇಡ ನಡಿ, ಇಬ್ಬರು ಒಟ್ಟಿಗೆ ಹೋಗಮ್ಮಂತ. ಸುಮ್ಮನೆ ಕಾಲ್ಮನ್ ಕೆಟ್ಟದ, ಸರಿ ಇಲ್ಲ ಮಂದಿ. ಬೇಡ, ಯಾಕೆ ಬೇಕು ಸುಮ್ಮನೆ, ಬೇಡವಾ ನಡಿ. ಯಾಕೋ ನನಗೆ ಜೀವ ಹೆದರಿಕೆ ಬಂದಂಗೆ ಆಲಾಗತ್ತದ. ಬೇಡ ಒಬ್ಬಕ್ಕಿಗೆ ಕಳ್ಸಲ್ಲ ನಾನು. ನಡಿ, ಈ ಕಡೆಯಿಂದ ಹೋಗಮ್ಮಂತ. ನನಗೇನು ಒಂದು 5 ನಿಮಿಷ ಅಷ್ಟೇ ದೂರ ಆಗ್ಬೋದು ಅಷ್ಟೇ ನಿಮ್ಮ ಮನೇಲಿತ್ತ. ನಡಿ, ಏನಾಗಲ್ಲ, ನೀನು ಮನೆ ಬಿಟ್ಟೆ ಹೋಗ್ತೀನವ, ನಡಿ. ಎಲ್ಲರೂ ನನಗೆ ಹಿಂಗೆ ನಾಜುಕ್ ನೋಡಿಕೊಂಡೆ ನಾನು ನಾಜುಕ್ ಆಗಿಬಿಟ್ಟೀನಿ. ಒಂದು ಸ್ವಲ್ಪನೂ ಯಾರಿಗೂ ಕಾನ್ಫಿಡೆಂಟೇ ಇಲ್ಲ, ನಾನು ಒಬ್ಬಳೇ ಆರಾಮಾಗಿ ಓಡಾಡ್ಬೋದು, ಒಬ್ಬಳೇ ಇರ್ಬೋದು ಅನ್ನೋದು. ಎಲ್ಲರೂ ಹಾಗೆ ನನಗಿನ್ನ ಚಿಕ್ಕ ಮಗು ಮಾಡ್ದಂಗೆ ಮಾಡ್ತೀರಿ. ನಡಿವಾ ನಡಿ. ನಡಿ. ಹಾಂ, ನಿಧಾನಕ್ಕೆ ಬಾ. ಮತ್ತು ಅಲ್ಲಿ ಕಾಲಾಗ ಮುಳ್ಳದು ಅದಾವ, ಸ್ವಲ್ಪ ನಿಧಾನಕ್ಕೆ ಬಾ. ನಂದು ಚಪ್ಪಲ್ ಹಾಕೋ, ನಂದು ನನಗೆ ಸಾಕ್ಸ್ ಅದಾವಲ್ಲ, ನಡೀತದ. ಎಲ್ಲ ಅಭ್ಯಾಸ ಅದ, ನಡಿ. ನಂದು ಬಾ, ಒಳಗೆ ಒಂದಿಟ್ಟು ನೀರದು ಕುಡ್ದು ಹೋಗಟ್ಟಂತ. ಹಾಗೆ ಚಪ್ಪಲ್ ಹಾಕೊಂಡು ಹೋಗು ನಂದು. ಇಲ್ಲಿ ಕಾವ್ಯ, ಭಾಳ ಅಂದ್ರೆ ಭಾಳ ಹೊತ್ತಾಯಿತು. ನನಗೆ ಒಬ್ಬಾಕಿ ಕಳ್ಸ್ಲಿಕ್ಕೆ ಮನಸ್ಸಾಗಲಿಲ್ಲ, ಅದಕ್ಕೆ ನಾನು ಹೊತ್ತಾದ್ರೂ ಪರವಾಗಿಲ್ಲ ಅಂತೇಳಿ ನೀನು ಬಿಡ್ಲಕ್ಕೆ ಬಂದ. ಹೋಗ್ತೀನಿ ಮನ್ಯಾಗ, ಮತ್ತು ಎಲ್ಲ ಕೆಲಸ ಅವಾಗೆ ಬಿದ್ದಿರ್ತದ. ಹೋಗ್ತೀನಿ ನಾನು, ಮತ್ತೆ ಬರ್ತೀನಿ ತಗೋ. ನಾಳೆಗೆ ಬರ್ತೀನಿ ಮಧ್ಯಾಹ್ನಕ್ಕೆ ಏನು. ಇಟ್ಟು ನೀರಾರ ಕುಡ್ದು ಹೋಗು. ಇಲ್ಲಿ ಕಾವ್ಯ, ಭಾಳ ಅಂದ್ರೆ ಭಾಳ ಹೊತ್ತಾಯಿತು, ನಾನು ಹೋಗ್ತೀನಿ, ಮತ್ತೆ ಬರ್ತೀನಿ. ಕಾವ್ಯ, ನಂದಿನಿ ಕರ್ಕೊಂಡು ಬರ್ತೀನಿ ಅಂತಂದು ನಾನು ಬಿಟ್ಟು ಬಂದ, ಆಕಿ ಜೊತೆ ಇರ್ತಾಳಂತ ಹೇಳಿ. ಈಗ ನೋಡಿದ್ರೆ ಒಬ್ಬಾಕಿನೇ ಬಂದಿಯಲ್ಲ.
ಇಲ್ಲವಾ ಒಬ್ಬಾಕಿ ಬಂದಿಲ್ಲ, ನಂದು ಬಂದಿಳು ನನ್ನ ಜೊತೆ. ಇಷ್ಟೊತ್ತು ಮಾತಾಡ್ಕೊಂಡು ಬಂದೆವು. ಮತ್ತಾಕಿ ಒಬ್ಬಾಕಿ ಈಗ ನಾನು ಕಳ್ಸಲ್ಲ ಅಂಥೇಳಿ ಪಾಪ ನನ್ನ ಸಲಿಂದಾಕಿ ಇಷ್ಟು ದೂರ ಬಂದು ನಂಗೆ ಬಿಟ್ಟು ಈಗ ಹೋದಳು ಮನೆಗೆ. ಕಾಲಾಗ ಚಪ್ಪಲ್ನೂ ಹಾಕ್ಕೊಂಡಿಲ್ಲ ಗೊತ್ತೇನೋ, ಹಾಗೆ ಬಂದಾಳ. ಗುಡಿಗೆ ಅಂತೇಳಿ ಬಂದಾಳ, ಹಂಗೆ ಮಾತಾಡ್ಕೊತ ನಿಂತೇವಲ್ಲ, ಹಾಗೆ ಹೋದೋಡಿಗೆ ಬಿಸಿಲಾಗ ಹೊತ್ತಾಯ್ತಂತ. ಅವ್ರ ಅತ್ತಿ ಏನೋ ಬಂದಾಳಂತ ಊರಿನಿಂದ, ಮತ್ತಾಕಿನೂ ಏನಾರ ಬೈಕೋತ ನಿಂದಿರ್ತಾಳ, ಅದಕ್ಕೆ ನಾನು ಹೋಗ್ತೀನಿ ಮತ್ತೆ ಬರ್ತೀನಿ ನಾಳೆಗೆ ಮಧ್ಯಾಹ್ನಕ್ಕೆ ಅಂತ ಹೇಳಂದು ಹೋದಳು. ನಮ್ಮ ನಂದಿನಿಗೆ ಭಾರಿ ತಿಳುವಳಿಕೆ. ಮತ್ತೆ ಯಾರು ಆಗಿರಂದ್ರೆ ಆಕೇನು ಸಣ್ಣಕ್ಕದಾಳೇನೋ, ಮನೆಗೆ ಗೊತ್ತಾಗಲ್ಲೇನೋ, ಹೋತಾಳ್ ಬಿಡು ಅಂತೇಳಿ ಬಿಟ್ಟು ಆ ಕಡೆಯಿಂದ ಆ ಕಡೆ ಮಾತಾಡಿ ಹೋಗೋರು. ಪಾಪದ ಹುಡುಗಿ ನೋಡಿ ಚಪ್ಪಲ್ ಹಾಕೊಂಡಿಲ್ಲ ಅಂತಂದ್ರೂ ಇಂಥ ಬಿಸಿಲಾಗ ಬಂದು ನಿನಗೆ ಬಿಟ್ಟು ಹೋಗ್ಯದ ನೋಡು. ನೀರಾರ ಕುಡಿತಿತ್ತ ಏನು ಮಾಡ್ತಿತ್ತ ಒಂಚೂರು. ಈಗ ಅವ್ರ ಅತ್ತಿ ಬಂದು ಒಕ್ಕರ್ಸಾಳೇನೋ ಅಲ್ಲಿ, ಅದಕ್ಕೆ ಹೋಗ್ತೀನಂತ ಹೋಗ್ಯದ ಪಾಪ. ಈಗ ಅದು ಬಂದದಂತೆ ಅವ್ರ ಅತ್ತಿ. ಹ್ಞೂ ಅವ್ವ, ನಂದಿನಿ ಅನ್ನತ್ತಿಳು ನಮ್ಮ ಅತ್ತಿ ಚಂದ ಅದಾಳ ಅನ್ಕೊಂಡಿದ್ದ, ನಮ್ಮ ಅತ್ತಿನೂ ಹಾಗೆ ನಮ್ಮ ಅಜ್ಜಿಗತ್ಲೇನೆ ಅದಾಳ ಅಂಥೇಳಿ ಅನ್ನತ್ತಿಳು. ಛೇ, ಇಷ್ಟು ದಿನ ಮುದುಕಿ ಕಾಟ, ಈಗ ನೋಡಿದ್ರೆ ನಾದ್ನಿ ಕಾಟ. ಛೇ, ಏನು ಮಾಡ್ಬೇಕು ಅನ್ಸುತ್ತೇನ. ಇದು ಕಾವ್ಯ ನಡಿವ, ಒಂದಿಟ್ಟು ಊಟ ಅದು ಮಾಡಿ. ಹ್ಞೂ ಅವ್ವ ಆಯ್ತು. ಎಲ್ಲರೂ ಬಡವನ ಮಗಳು ಕತಿ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ನಿಜವಾಗ್ಲೂ ನಿಮ್ಮ ಸಪೋರ್ಟಿಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಹೊಸದಾಗಿ ಯಾರು ನೋಡ್ಲಾಗತ್ತೀರಿ ಅವರು ಪಾರ್ಟ್ 1 ನಿಂತು ನೋಡ್ರಿ, ಅಂದ್ರೆ ನಿಮ್ಗೆ ಸ್ಟೋರಿ ಅರ್ಥ ಆಗ್ತದ. ಇನ್ನೊಂದು ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಾಗಲೇ ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊರಿ, ಅಂದ್ರೆ ನಾನು ಯಾವಾಗ ಸ್ಟೋರಿ ಅಪ್ಲೋಡ್ ಮಾಡಿದ್ರು ಅದು ನಿಮಗೆ ನೋಟಿಫಿಕೇಶನ್ ಬರ್ತದ. ಮತ್ತು ಹೈಪ್ ಪಾಯಿಂಟ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ನಮ್ಮದು ಚಾನಲ್ದು ಮೆಂಬರ್ಶಿಪ್ಪಿಗೆ ಆದಷ್ಟು ಜಾಯ್ನ್ ಆಗ್ರಿ ಅಂಥೇಳಿ ಕೇಳ್ಕೊತೀನಿ ರೀ. ಇಷ್ಟೊತ್ತಿದ್ದು ಕತೆ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.